ಹಲೋ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಆಟೋಮೋಟಿವ್. ಸೊ ಒಂದು ವರ್ಷ ಆಯಿತು ಈ ಗಾಡಿ ತೊಗೊಂಡು. ಸೊ ಮೊನ್ನೆ ತಾನೇ ಒಂದು ರಿಜಿಸ್ಟ್ರೇಷನ್ ವರ್ಕ್ ಆಗಿದೆ. ಸೊ ಬ್ಯಾಕ್ ಟೈರ್ ಅಪ್ಗ್ರೇಡ್ ಮಾಡಿದ್ದೀನಿ. ಮುಂಚೆ 3.25 ಇತ್ತು, ಈಗ 3.5 19 ಹಾಕ್ಸಿದ್ದೀನಿ ರೈಸ್ದು. ಫ್ರಂಟಲ್ಲಿ 90/90 19 ಇಂಚ್ ಇದೆ. ಸೊ ಹಾಗೆ ಕೆಲವೊಂದು ವೈರಿಂಗ್ ಇಶ್ಯೂ ಇತ್ತು, ವೈರಿಂಗ್ ಇಶ್ಯೂ ಕ್ಲಿಯರ್ ಮಾಡಿಸಿದ್ದೀನಿ. ಸರ್ವಿಸ್ ಆದಮೇಲೆ ಇವತ್ತೇ ಆಫೀಸ್ ಕಡೆಗೆ ತೊಗೊಂಡೋಗ್ತಾ ಇರೋದು. ಬನ್ನಿ ಈಗ ಓಡೋಣ. ಸೊ ಇದಕ್ಕೊಂದು ಸ್ಪೆಷಲ್ ಲಿಕ್ವಿಡ್ ಒಂದು ತರಿಸಿದ್ದೀನಿ ಫ್ಯೂಲ್ಗೆ. ಸೊ ಅದೊಂದು ಇವತ್ತು ಹಾಕ್ಸ್ಬಿಟ್ಟು ರೈಡ್ ಮಾಡಿ ನೋಡೋಣ ಏನೋ ಡಿಫ್ರೆನ್ಸ್ ಕಾಣಿಸುತ್ತಾ ಅಂತ. ಫಸ್ಟ್ ರೈಡಲ್ಲಿ ಏನೋ ಡಿಫ್ರೆನ್ಸ್ ಕಾಣಿಸಲ್ಲ, ಬಟ್ ಹೋಗ್ತಾ ಹೋಗ್ತಾ ಡಿಫ್ರೆನ್ಸ್ ಕಾಣಿಸ್ಬೋದು. ಬನ್ನಿ ಫಸ್ಟ್ ಗಾಡಿನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಗಾಲಿಯಲ್ಲಿ ಒಂದು ಸ್ವಲ್ಪ ಕ್ಲಚ್ ಇಶ್ಯೂ ಇದೆ. ಸೊ ಓಡಿಸೋರ್ಸ ಸರಿ ಹೋಗುತ್ತೆ, ವೆಯ್ಟ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ, ನೋಡಬೇಕು. ಸೊ ಇವತ್ತು ರನ್ನಿಂಗಲ್ಲಿ ಗೊತ್ತಾಗುತ್ತೆ ಕ್ಲಚ್ ಇನ್ನೂ ಸ್ಮೂತ್ ಆಗುತ್ತಾ ಇಲ್ವಾ ಅನ್ನೋಂಥದ್ದು. ಸೊ ಅದಕ್ಕೆ ಹೋಗಿ ಫಸ್ಟು ಪೆಟ್ರೋಲ್ ಹಾಕ್ಸ್ಬೇಕು ಅದಕ್ಕೆ. ಹೋಗ್ತಾ ಇದ್ದಾಗ ಕಂಟಿನ್ಯೂಸ್ ಎಕ್ಸೈಟಿಂಗ್ ಕೊಟ್ಟಾಗ ಹೋಗಲ್ಲ ಗಾಡಿ, ನಿಧಾನಕ್ಕೆ ಹತ್ತತ್ತೆ. ಅದೇ ಈಗಿರೋಂಥ ಕ್ಲಚ್ ಇಶ್ಯೂ. ನೋಡಬೇಕು ಇವತ್ತು ಆಫೀಸ್ಗೆ ಹೋಗಿ ಬಂದಮೇಲೆ ಅದೇನಾದರೂ ರೆಡಿ ಆಗುತ್ತಾ. ಇಶ್ಯೂ ಹಂಗೆ ಇದ್ದರೆ ಎತ್ಕೊಂಡು ಮತ್ತೆ ನೋಡಿಸ್ಬೇಕಾಗತ್ತೆ. ಇಲ್ಲ E20 ಫ್ಯೂಯಲ್ ತುಂಬ ಸಮಸ್ಯೆ ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದೆಷ್ಟು ಮಾತ್ರ ನಿಜ ಅಂತ ಗೊತ್ತಿಲ್ಲ. ಸೊ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಇದ್ದೀನಿ. ಸೊ ಈ ವಿಡಿಯೋಗೆ ಎಷ್ಟು ಲೈಕ್ ಬರುತ್ತೆ, ಎಷ್ಟು ವ್ಯೂಸ್ ಬರುತ್ತೆ ನೋಡಿಕೊಂಡು ಕಾಮೆಂಟ್ ಬಾಕ್ಸಲ್ಲಿ ಒಬ್ಬರು ಹಾಕಿದ್ರು ಸಹ ಮಾಡಿ ಅಂತ ಖಂಡಿತ ನಾನು ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತೀನಿ. ಸೊ ಮಾತಾಡ್ತಾ ಇರೋಂಥದ್ದಕ್ಕೂ ರಿಯಾಲಿಟಿಗೂ ಏನು ವ್ಯತ್ಯಾಸ ಅನ್ನೋದನ್ನು ಹೇಳ್ತೀನಿ. ಯಾಕಂದರೆ ಇದು 2006 ಮಾಡಲ್ ವೆಹಿಕಲ್, ಇದು ಥಂಡರ್ಬರ್ಡ್ AVL ಇಂಜಿನ್ನು. ಸೊ ಅಲ್ಯೂಮಿನಿಯಮ್ ಕೇಸಿಂಗಲ್ಲಿ ಬಿಲ್ಟ್ ಆಗಿರೋಂಥ ಗಾಡಿ ಇದು. ಸೊ ಐರನ್ ಅಲ್ಲ, ಇದು ಕಂಪ್ಲೀಟ್ಲಿ ಅಲ್ಯೂಮಿನಿಯಂ ಬಿಲ್ಟ್ ಲೈಟ್ ವೈಟ್ ಮಿಷಿನ್ನು. ಸೊ ಪರ್ಫಾರ್ಮೆನ್ಸ್ ಪೀಕ್ಸಲ್ಲಿದೆ ಇದು. ಡ್ಯೂ ಟು ಕ್ಲಚ್ ಇಶ್ಯೂಸ್ ಈಗ ಸದ್ಯಕ್ಕೆ ಪರ್ಫಾರ್ಮೆನ್ಸ್ ನಿಲ್ಲಾಗಿದೆ. ಕ್ಲಚ್ನ ರೆಡಿ ಮಾಡಿಸೋಣ, ಬೇಗ ರೆಡಿ ಮಾಡಿಸಿ ಪರ್ಫಾರ್ಮೆನ್ಸ್ನ ಮತ್ತೆ ತಗೊಬರೋಣ. ಸೊ ಸದ್ಯಕ್ಕೆ ನಾನು ತರಿಸಿರೋವಂಥದ್ದು ಇದೆ. ಸಾಕಬೇಕು ಅಂತ ಇನ್ನೂ ಓಪನ್ ಮಾಡಿಲ್ಲ. ಆಲ್ರೆಡಿ ಪೆಟ್ರೋಲ್ ಬಂಕ್ ಬಂದುಬಿಟ್ಟಿದ್ದೀನಿ. ಫಸ್ಟ್ ಇದನ್ನು ಕಿತ್ತಾಕಬೇಕೀಗ. ಸದ್ಯಕ್ಕೆ ಈಗ ನಾನು ಒಂದು 6 ಲೀಟ್ರ್ ಹಾಕ್ಸ್ತೀನಿ ಗಾಡಿಗೆ. ಸೊ ಟ್ಯಾಂಕ್ ಫಿಲ್ಲಪ್ ಮಾಡ್ಸೋಕ್ಕೆ ಮುಂಚೆ ಹಾಕ್ಸ್ಬೇಕಾಗಿರೋವಂಥದ್ದು ಇದು. ಸೊ ಈಗ ಸದ್ಯಕ್ಕೆ ಫಸ್ಟು ಇದನ್ನು ಒಯ್ದುಬಿಡೋಣ. ಅಣ್ಣ 660 ಆಗಿದೆ. ಓಕೆ ಸ್ನೇಹಿತರೆ, ಈಗ ಗಾಡಿಯಲ್ಲಿ ಆಕ್ಟೇನ್ ಬೂಸ್ಟರ್ ಅನ್ಬೋದು, ಇಲ್ಲ ಅಂದರೆ E20 ಫ್ಯೂಯಲ್ನ ಇದಕ್ಕೆ ಕಂಫರ್ಟೇಬಲ್ ಮಾಡೋ ರೀತಿ ಹಾಕುವಂಥ ಫ್ಲೂಯಿಡ್ ಆಗಿರ್ಬೋದು, ಅದನ್ನು ಹಾಕಿದ್ದೀನಿ. ನೋಡೋಣ. ಸೊ ಒಂದು 2-3 ಫಿಲ್ಸ್ಗೆ ಗೊತ್ತಾಗುತ್ತೆ ಡಿಫ್ರೆನ್ಸು. ಇನಿಷಿಯಲ್ ಒಂದೇ ಸರಿ ಗೊತ್ತಾಗಲ್ಲ ಯಾವನು. ಸೊ ಫ್ರಂಟ್ ಬ್ರೇಕ್ ಕವರನ್ನು ಚೇಂಜ್ ಮಾಡಿದ್ದೀನಿ. ಸೊ ಅದು ಸಹ ಜನವರಿಯಲ್ಲಿ ಗಾಡಿಯಲ್ಲಿ ಬಿದ್ದೋಗಿದೆ. ಸೊ ಬಿದ್ದಾಗ ಒಂದಷ್ಟು ಡ್ಯಾಮೇಜಸ್ ಆಗಿದ್ದಾವೆ. ಸೊ ಅದಕ್ಕೆ ಕವರು ಸ್ವಲ್ಪ ಜಾಮ್ ಆಗ್ತಾಯಿತ್ತು ಬ್ರೇಕ್ ಪ್ಯಾಡ್ಸ್ಗೆ. ಸೊ ಅದರಿಂದ ಅದನ್ನು ಚೇಂಜ್ ಮಾಡಿಸಿದ್ದೀನಿ. ಸೊ ಗಾಡಿ ಅಂತೂ ಸದ್ಯಕ್ಕೆ ಫುಲ್ ಸ್ಮೂತ್ ಆಗೋಗಿದೆ. ಕ್ಲಚ್ ಒಂದೇ ಇಶ್ಯೂ, ಏನು ಅಡ್ಜಸ್ಟ್ಮೆಂಟ್ ಕರೆಕ್ಟಾಗಿ ಮಾಡಿಲ್ವಾ
ಏನಂತ ಗೊತ್ತಿಲ್ಲ. ಸೊ ಬೇಸಿಕ್ಲಿ ಈ ಗಾಡಿ ಬಗ್ಗೆ ಹೇಳೋದಾದರೆ ಇದು 2006 ಮಾಡಲ್ ಥಂಡರ್ಬರ್ಡ್ AVL ಇಂಜಿನು. ಸೊ ಒನ್ ಆಫ್ ಎ ಕೈಂಡ್ ಆಫ್ ಇಂಜಿನ್ ಇದು. ಇದನ್ನು ಮೇನು ರಾಯಲ್ ಎನ್ಫೀಲ್ಡ್ ಅವರು ಬಿಲ್ಡ್ ಮಾಡಿದ್ದು ಒಂದು ಪರ್ಫಾರ್ಮೆನ್ಸ್ಗೋಸ್ಕರ ಮತ್ತು ಪರ್ಫಾರ್ಮೆನ್ಸ್ ಜೊತೆಗೆ ಫ್ಯೂಲ್ ಎಫಿಷಿಯನ್ಸಿ. ಸೊ ಇವತ್ತಿಗೂ ಇದು 35 ಕೊಡುತ್ತೆ ಸಿಟಿಯಲ್ಲಿ ಮೈಲೇಜ್ ಗಾಡಿ. ಸೊ ಲೆಕ್ಕ ಹಾಕೊಳ್ಳಿ. ಯೂಶ್ವಲಾಗಿ ಈಗ ಬರ್ತಾ ಇರೋಂಥ ವೆಹಿಕಲ್ಸ್ ಎಲ್ಲ ಹೈವೇದಲ್ಲಿ 35 ಕೊಡ್ತವೆ, ಬಟ್ ಇದು ಸಿಟಿಯಲ್ಲೇ 30 ಕೊಡ್ತಾ ಇದೆ. ಹೈವೇಗೆ ಇನ್ನೂ ಎತ್ಕೊಂಡೋಗಿಲ್ಲ, ಲಾಂಗ್ ರನ್ನು ಒಂದು ವರ್ಷದಿಂದ ಎತ್ಕೊಂಡು ಹೋಗಿಲ್ಲ. ಸ್ವಲ್ಪ ಇಶ್ಯೂಸ್ ಇರೋದ್ರಿಂದ ಒಂದೊಂದೇ ಸಾರ್ಟ್ ಔಟ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಸೊ ಈ ಸರಿ ತೊಗೊಂಡು ಹೋಗೋಣ ಅಂತ ಇದ್ದೀನಿ. ನೋಡಬೇಕು, ಒಂದು ವೀಕೆಂಡಲ್ಲಿ ಪ್ಲ್ಯಾನ್ ಮಾಡ್ತೀನಿ. ಪ್ಲ್ಯಾನ್ ಮಾಡಿದಾಗ ನಂದು ಇನ್ನೊಂದು ಚಾನಲ್ ಇದೆ, GK ಸ್ಟುಡಿಯೋ ಕನ್ನಡ ಅಂತ. ಸೊ ಅದರಲ್ಲಿ ವ್ಲಾಗ್ ಮಾಡ್ತೀನಿ. ಸೊ ಟೂರಿಂಗ್, ವೆಕೇಷನ್, ಟ್ರಿಪ್ ಬ್ಲಾಗ್ಸ್ ಇವೆಲ್ಲನೂ ನನ್ನ ಮೇನ್ ಚಾನಲ್ಲು GK ಸ್ಟುಡಿಯೋ ಕನ್ನಡದಲ್ಲಿ ಬರುತ್ತೆ. ಸೊ GK ಆಟೋಮೋಟಿವಲ್ಲಿ ಓನ್ಲಿ ಅಬೌಟ್ ದ ಬೈಕ್ಸ್, ಕಾರ್, ಆಟೋಮೊಬೈಲ್ಸ್ ಇದ್ರ ಬಗ್ಗೆ ಮಾಹಿತಿ ಇರುತ್ತೆ. ಸೊ ಈ ಗಾಡಿ ಏನಿದೆ ಇದು ಒಂಥರ ಥಂಡರ್ಬರ್ಡಲ್ಲಿ ಥಂಡರ್ಬರ್ಡ್ ಅಂತೀನಿ, ರಾಯಲ್ ಎನ್ಫೀಲ್ಡಲ್ಲಿ ಬಂದಂಥ ಒನ್ ಆಫ್ ದ ಬೆಸ್ಟ್ ಇಂಜಿನ್ಸು. ಕೆಲವೊಂದು ಫಾಲ್ಸ್ ಇತ್ತು, ಅದನ್ನು ಮೇ ಬಿ ರಾಯಲ್ ಎನ್ಫೀಲ್ಡ್ ಅವರು ಕರೆಕ್ಟಾಗಿ ಕರೆಕ್ಷನ್ ಮಾಡಿದರೆ ಸರಿ ಹೋಗ್ತಾ ಇತ್ತು. ಬಟ್ ಇನ್ನೊಂದು ಸಮಸ್ಯೆ ಆಗಿದೇನು ಅಂದರೆ ಈ ಇಂಜಿನ್ನು ಜನಕ್ಕೆ ಪರ್ಫಾರ್ಮೆನ್ಸ್ಗಿಂತ ಅಂದ ಚಂದ ಅಂತಾರೆ. ಅಂದರೆ ಇದರ ಆರ್ಟ್ ಹೇಗಿದೆ, ಯಾವ ರೀತಿ ರನ್ ಆಗುತ್ತೆ ಅನ್ನೋದು ಜನ ನೋಡಿಲ್ಲ. ಬಟ್ ಔಟ್ಲುಕ್ಕಲ್ಲಿ ವೆಹಿಕಲ್ ನೋಡಿದಾಗ ಇಂಜಿನ್ ಏನೋ ಒಂಥರ ಚಿಕ್ಕದಾಗಿ ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಾ ಇತ್ತು. ಸೊ ಆ ಕಾರಣದಿಂದ ಸುಮಾರು ಜನ ಈ ವೆಹಿಕಲ್ನ ತೊಗೊಳೋದಕ್ಕೆ ಬಂದಿಲ್ಲ ಮುಂದಕ್ಕೆ. ಸೊ ಯಾಕಂದರೆ 350cc ಅಂದರೆ ದೊಡ್ಡ ಇಂಜಿನ್ ಕಾಣಿಸ್ಬೇಕು, ದೊಡ್ಡದಾಗಿರಬೇಕು, ಬೋರು ಅಂದರೆ ಇಂಜಿನ್ ಹೆಡ್ಡೆಲ್ಲ ದೊಡ್ಡದಾಗಿ ಕಾಣಿಸ್ಬೇಕು, ಕೇಸಿಂಗೆಲ್ಲ, ಆಗ ದೊಡ್ಡ ಗಾಡಿ ಅಂತ ಒಂದು ಫೀಲ್ ಬರುತ್ತೆ. ಸೊ ಆ ಥರ ಒಂದು ಫೀಲ್ ಈ ಗಾಡಿ ಕೊಟ್ಟಿಲ್ಲ. ಬಟ್ ಪರ್ಫಾರ್ಮೆನ್ಸ್ ಮಾತ್ರ 350cc ಹೆಚ್ಚು ಅನ್ನೋ ರೀತಿಯಲ್ಲಿದೆ. ಓಕೆನಾ. ಸೊ 2006 ಈ ವೆಹಿಕಲ್ಲು ರಿಲೀಸ್ ಆಗಿದ್ದು 2002 ಇದ್ರ ಪ್ರೊಡಕ್ಷನ್ ಸ್ಟಾರ್ಟ್ ಆಗಿದ್ದು. ಥಂಡರ್ಬರ್ಡ್ 350cc ಇಂಜಿನು. ಅದಕ್ಕೆ ಮುಂಚೆ ಥಂಡರ್ಬರ್ಡ್ ಇರಲಿಲ್ಲ, ಲೈಟ್ನಿಂಗ್ ಅಂತ ಇತ್ತು 535cc. ಸೊ ಅದೇ ಇಂಜಿನ್ನ ರೀಬೋರ್ ಮಾಡಿ, ಲೈಟ್ ಮಾಡಿ, ಲೋವರ್ CC ಮಾಡಿ ಬಿಟ್ಟಂಥ ವೆಹಿಕಲ್ ಇದು. ವಿತ್ ಲಿಟ್ಲ್ ಅಪ್ಗ್ರೇಡ್ಸ್ ಆ್ಯಂಡ್ ಇದರ ಕಾರ್ಬೋರೇಟರ್ ಅಷ್ಟೇ, ಮತ್ತು ಇದರಲ್ಲಿರೋಂಥ CDI ಕಾಯಿಲು ಅಷ್ಟೇ. ಸೊ ಇದೆಲ್ಲ ಕಂಪ್ಲೀಟ್ಲಿ ಯೂನಿಕ್ ಆಗಿದೆ ಈ ಗಾಡಿಯಲ್ಲಿ. ಸೊ ಅದರಿಂದನೇ ಈಗಲೂ ಪರ್ಫಾರ್ಮೆನ್ಸು ಇದೆ, ಅದ್ರ ಜೊತೆಗೆ ಫ್ಯೂಯಲ್ ಎಫಿಷಿಯನ್ಸಿನೂ ಇದೆ ಈ ಗಾಡಿಯಲ್ಲಿ. ಸೊ ಜರ್ಮನ್ ಟೆಕ್ನಾಲಜಿ ಯೂಸ್ ಮಾಡಿ ಮಾಡಿದಂಥ ಒಂದು ವೆಹಿಕಲ್ ಇದು. ಸೊ ಈಸಿಯಾಗಿ ಹೋಗಿ ವೆಹಿಕಲ್ಲು 120 ಕೂತ್ಕೊಳ್ಳುತ್ತೆ ಹೈವೇದಲ್ಲಿ. ಸೊ ಈಗ ನಾವು ಕೂರಿಸೋದಕ್ಕಾಗಲ್ಲ, ಕ್ಲಚ್ ಇಶ್ಯೂ ಇದೆ, ಪದೇ ಹೇಳ್ತಾನೇ ಇದ್ದೇನೆ, ಅದನ್ನು ಬೇಜಾರು ಮಾಡ್ಕೊಬೇಡಿ. ಗಾಡಿ ಅಂತೂ ಸಖತ್ ಸ್ಮೂತ್ ಸ್ನೇಹಿತರೆ. ಇದನ್ನು ಓಡಿಸಿದ್ರೆ UCE ಇಂಜಿನ್ಸ್ನ ಓನರ್ಸ್ ಯಾರಿದ್ದಾರೆ ಅವರೇನಾದರೂ ಈ ಗಾಡಿನ ಓಡಿಸ್ಬಿಟ್ರೆ, ಏನು ಗುರು ಇಷ್ಟೊಂದು ಸ್ಮೂತ್ ಇದೆಯಾ ರಾಯಲ್ ಎನ್ಫೀಲ್ಡ್ ಗಾಡಿ ಅಂದ್ಬಿಡ್ತಾರೆ. ತುಂಬ ಜನಕ್ಕೆ ಗೊತ್ತಿಲ್ಲದೆ ಇರೋದೇನು ಅಂದರೆ, UCE ಇಂಜಿನ್ಸ್ ಬರೋಕ್ಕೆ ಮುಂಚೆ ರಾಯಲ್ ಎನ್ಫೀಲ್ಡ್ ಗಾಡಿಗಳು ಅಷ್ಟೇ ಇಷ್ಟು ಸ್ಮೂತಾಗಿತ್ತು. ಅಂದರೆ ತಡ್ಕೋದಕ್ಕಾಗದೇ ಇರೋಂಥ ವೈಬ್ರೇಷನ್ಸ್ ಎಲ್ಲ ಇರಲಿಲ್ಲ. ಇದಕ್ಕೆ ಮುಂಚೆ ನಾನು ಹಿಂದಿನ ವೀಡಿಯೋದಲ್ಲಿ ಒಂದು ಗಾಡಿ ಮಾಡಿದ್ದೀನಿ, 1987 ಮಾಡಲ್ ಅನ್ಕೊತೀನಿ ಅದು. ಸೊ ಆ ಗಾಡಿನೂ ಅಷ್ಟೇ ಎಷ್ಟು ಸ್ಮೂತ್ ಇದೆ ಗೊತ್ತಾ. ವೈಬ್ರೇಷನ್ಸ್ ಅನ್ನೋದೆಲ್ಲ ತುಂಬ ಕಡಿಮೆ, ಅಂದರೆ ಬೇರೆ ಬಲ್ಲು ಏನು ಇರಿಟೇಷನ್ ಆಗುವಂಥದ್ದು ಇಲ್ಲ, ನಮಗೆ ಸಮಸ್ಯೆ ಆಗುವಂಥ ವೈಬ್ರೇಷನ್ಸ್ ಏನೂ ಇರಲಿಲ್ಲ ಆ ಗಾಡಿಯಲ್ಲಿ. ಈ ಗಾಡಿಯಲ್ಲೂ ಅದೇ ರೀತಿ 80-100 ಹೋದ್ರೂ ವೈಬ್ರೇಷನ್ಸ್ ಹೆಚ್ಚಾಗೇನು ಬರೋಲ್ಲ, ಏನು ತಡ್ಕೊಳಕ್ಕಾಗದೇ ಇರೋಂಥ ವೈಬ್ರೇಷನ್ಸ್ ಆ ಥರ ಏನು ಬರೋಲ್ಲ. ಬಸ್ ಇಲ್ಲ, ಸ್ವಲ್ಪ ವೈಬ್ರೇಟ್ ಆಗುತ್ತೆ. ಬಸ್ಸು ಸಿಕ್ಕಾಪಟ್ಟೆ ಇರಿಟೇಷನ್ ಆಗುತ್ತೆ ಬಸ್ಸೆಲ್ಲೂ. ಬಟ್ ಇದರಲ್ಲಿರೋ ಅಂಥದ್ದು ಬಸ್ ಇಲ್ಲ. ಸೊ ಫುಡ್ ಬೈಕ್ಸಲ್ಲಿ ಎಲ್ಲೂ ಬಸ್ ಬರೋಲ್ಲ. ಸ್ಯಾಂಡ್ ಬರಲ್ಲಿ ಮಾತ್ರ ಲೈಟಾಗಿ ಕಾಣಿಸುತ್ತೆ ವೈಬ್ರೇಷನ್ಸ್ ಅಷ್ಟೇ. ಸೊ ಈಗಲೂ ನೋಡ್ಬೋದು ನೀವು ಮಿರರು. ಸೊ ಇಷ್ಟು ಈಗ ನೋಡಿ 60 ಹೋಗ್ತಾ ಇದ್ದೀನಿ, 4th ಗೇರಲ್ಲಿ ಇದ್ದೀನಿ. ನೋಡ್ಬೋದು ನೀವು ವೈಬ್ರೇಷನ್ಸ್ ಯಾವ ರೀತಿ ಇದೆ ಅಂತ ಗೊತ್ತಾಗಲಿಲ್ಲ ಮಿರರಲ್ಲಿ ನಿಮಗೆ.
ಟಾಪ್ ಗೇರಲ್ಲಿ ಹೋಗ್ತಾ ಇದ್ದೀನಿ. ಸೊ ರೋಡ್ನ ಒಂದು ಡ್ಯಾಂಪಿಂಗಿಂದ ಸ್ವಲ್ಪ ಗಾಡಿ ಅಲ್ಲಾಡ್ತಾ ಇದೆ ಅಷ್ಟೇ. ಬಟ್ ಮಿರರ್ ಮಾತ್ರ ವೈಬ್ರೇಷನ್ಸ್ ಅಷ್ಟಾಗಿಲ್ಲ, ತುಂಬ ಮಿನಿಮಲ್ ಇದೆ. ಹಿಂದೆ ಬರ್ತಾ ಇರೋರು ಆರಾಮಾಗಿ ಕ್ಲಿಯರಾಗಿ ಕಾಣಿಸ್ತಾರೆ, ಅಷ್ಟೇ ಇರೋದು ಇವರಲ್ಲಿ. ಈಗ ನಾ 60ಯಲ್ಲಿ ಹೋದಾಗ ನೆಕ್ಸ್ಟ್ ಇನ್ನೂ ಸ್ಪೀಡ್ ಜಾಸ್ತಿ ಹೋದ್ರೂ ಅಷ್ಟೇ ನಮಗೇನು ಹಿಂದೆ ಬರ್ತಾ ಇರೋವಂಥವ್ರು ಕಾಣಿಸದೇ ಇರೋ ರೀತಿಯಲ್ಲೂ ಎಲ್ಲ ವೈಬ್ರೇಷನ್ಸ್ ಆಗಲ್ಲ. ಸೊ ಇದು ಪ್ರೀವಿಯಸ್ ಆಗಿ ನಾನು ಏನು ಒಂದು ವಿಡಿಯೋ ಮಾಡಿದ್ದೆ ಬುಲೆಟ್ 350 ಸೊ ಅದರಲ್ಲಿ ರೈಟ್ ಗೇರ್ ಶಿಫ್ಟಿಂಗ್ ಇದೆ ಅಲ್ವಾ. ಸೊ ನೋಡಿ ಹಿಂದವರು ಕಿತ್ತೋದು ನಮ್ಮ ಮಕ್ಕಳು ಹೋಗ್ತಾ ಇದ್ರೆ ಸಡನ್ನಾಗಿ ರೈಟ್ ಹೇಳ್ಕೊಬಿಡೋದು, ಪಕ್ಕದಲ್ಲಿ ಯಾವನ್ ಬರ್ತಾವ ಅಂತ ಏನು ನೋಡಲ್ಲ ಇವರು, ಎಲ್ಲಿಂದ ಬರ್ತಾರೋ. ಸೊ ಅದು ರೈಟ್ ಸೈಡಲ್ಲಿ ಗೇರ್ ಬಾಕ್ಸ್ ಇದೆ ಅಲ್ವಾ. ಸೊ ಇದರಲ್ಲಿ ಗೇರ್ ಬಾಕ್ಸು ಕ್ಲಚ್ಚು ಕೇಬಲ್ ಎಲ್ಲ ಹೋಗಿ ಕನೆಕ್ಟ್ ಆಗುವಂಥದ್ದು ರೈಟ್ ಸೈಡಲ್ಲೇ. ಕ್ಲಚ್ ಪ್ಲೇಟ್ ಲೆಫ್ಟ್ ಸೈಡಲ್ಲಿ ಇದೆ, ಗೇರ್ ಬಾಕ್ಸ್ ರೈಟ್ ಸೈಡಲ್ಲಿ ಫಿಟ್ ಮಾಡಿದ್ದಾರೆ ಅಷ್ಟೇ. ಅಂದರೆ ಗೇರ್ ಶಿಫ್ಟರ್ನ, ಗೇರ್ ಬಾಕ್ಸ್ ಇರೋದೆಲ್ಲ ರೈಟ್ ಸೈಡಲ್ಲೇ ಇದರಲ್ಲಿ. ಸೊ ಜಸ್ಟ್ ಗೇರ್ ಶಿಫ್ಟಿಂಗ್ ಮಾತ್ರ ಲೆಫ್ಟ್ ಸೈಡ್ ಮಾಡಿದ್ದಾರೆ ಅಷ್ಟೇ. ನಲ್ಲಿ ಸೂಪರ್ ವೆಹಿಕಲ್ ಇದು. ಗಾಡಿ ಹೇಳೋದಕ್ಕೆ ಏನು ಕಡಿಮೆ ಇಲ್ಲ ಗುರು, ಆರಾಮಾಗಿ ಲಾಂಗ್ ರೈಡ್ ಎತ್ಕೊಂಡು ಹೋಗ್ಬೋದು, ಆ ಥರ ಇದೆ. ಸೊ ಹಳೆ ಗಾಡಿನೇ. ಸೊ ಇದು ಈ ಒಂದು ಗಾಡಿಯ ಬಗ್ಗೆ ಒಂದು ಮಾಹಿತಿ ನಿಮಗೆ. ಓಕೆ, ಸೊ ಇದರ ಕಂಪ್ಲೀಟ್ ಒಂದು ರಿವ್ಯೂ ವಿಡಿಯೋನು ನಾನು ಮಾಡ್ತೀನಿ. ಸದ್ಯಕ್ಕೆ ಫಸ್ಟು ಇಶ್ಯೂಸ್ ಎಲ್ಲ ಕ್ಲಿಯರ್ ಆಗಲಿ ವೆಹಿಕಲಲ್ಲಿ, ಆಮೇಲೆ ಡೀಟೇಲ್ ರಿವ್ಯೂ ಮಾಡ್ತೀನಿ. ಸೊ ಡೀಟೇಲ್ ಇನ್ನೂ ಎಕ್ಸ್ಪ್ಲನೇಷನ್ ಕೊಡ್ತೀನಿ, ಒಂದೊಂದು ನೋಡ್ತೀನಿ ನಿಮಗೆ. ಸೊ ವ್ಲಾಗು ತುಂಬ ಲಾಂಗ್ ಆಗೋಗುತ್ತೆ. ಸೊ ಇದು ಫಸ್ಟು ಮೋಟೋ ವ್ಲಾಗ್ ಟ್ರೈ ಮಾಡ್ತಾ ಇರೋದು ಈ ಚಾನಲಲ್ಲಿ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ E20 ಫ್ಯೂಯಲ್ ಮತ್ತು ಈಗ ಗೌರ್ಮೆಂಟ್ ಅವರು ಹೇಳಿರೋವಂಥದ್ದು E30 ಫ್ಯೂಯಲು ಸಹ ಬರ್ತಾ ಇದೆ ಅಂತ ಹೇಳಿದರೆ, ಮುಂದಿನ ದಿನಗಳಲ್ಲಿ ಅದು E80ವರೆಗೂ ಹೋಗುತ್ತೆ ಅಂತ ಒಂದು ಮಾಹಿತಿನೂ ಸಹ ಇದೆ. ಸೊ ಅದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಮಾತಾಡೋಣ. ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಸಿ ಯು, ಟಾಟಾ, ಬಾಯ್ ಬಾಯ್. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.